ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಆಕ್ಸಿಲರಿ ವರ್ಬ್ಸ್, ಮಾಡೆಲ್ ವರ್ಬ್ಸ್, ರಿಫ್ಲೆಕ್ಸಿವ್ ವರ್ಬ್ ಮತ್ತು ಎರಗೇಟಿವ್ ವರ್ಬ್ ಅಂದ್ರೆ ಏನು ಅಂತ. ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, auxiliary verbs are also called helping verbs. ಇಲ್ಲಿ ನಾವು auxiliary verbs ಗಳನ್ನ helping verb ಅಂತೇಳಿ ಸಹ ಕರಿಬಹುದು. An auxiliary verb extends the main verb by helping to show time, tense and possibility. ಇಲ್ಲಿ helping verb ಅಥವಾ auxiliary verb ಗಳು ಈ ಸಹಾಯಕ ಕ್ರಿಯಾಪದಗಳು ನಮ್ಗಿಲ್ಲಿ ಸಮಯ ಮತ್ತು ಸಾಧ್ಯತೆಯನ್ನ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಶೋ ಟೈಮ್ ಸಮಯ, ಟೆನ್ಸ್ ಯಾವ ಕಾಲದಲ್ಲಿ ಕ್ರಿಯೆ ನಡೆದಿದೆ ಅಥವಾ ನಡೆಯುತ್ತೆ, ಈ ರೀತಿಯಾಗಿ ಪಾಸಿಬಿಲಿಟಿ ಕೆಲಸ ಇಲ್ಲಿ ಆಗುತ್ತೆ ಅಥವಾ ಆಗೋದಿಲ್ಲ, ಈ ರೀತಿಯಾದನ್ನ ನಮ್ಗಿಲ್ಲಿ ಆಕ್ಸಿಲರಿ ವರ್ಬ್ಸ್ ಗಳು ತಿಳಿಸುತ್ತೆ. ದ ಆಕ್ಸಿಲರಿ ವರ್ಬ್ಸ್ ಆರ್ ಬಿ ವರ್ಬ್ಸ್. ನಾವಿಲ್ಲಿ ಈ ವರ್ಬ್ ಗಳನ್ನ ಬಿ ವರ್ಬ್ ಅಂತೇಳಿ ಸಹ ಕರಿಬಹುದು. ಆಮ್, ಈಸ್, ಆರ್, ವಾಸ್, ವರ್, ಬೀಯಿಂಗ್, ಬೀನ್ ಅಂಡ್ ಬಿ, ಹ್ಯಾವ್, ಹ್ಯಾಸ್, ಆಡ್, ಡೂ, ಡಸ್, ಡಿಡ್ ಈ ರೀತಿಯಾದವುಗಳನ್ನ ನಾವಿಲ್ಲಿ ಆಕ್ಸಿಲರಿ ವರ್ಬ್ಸ್ ಅಂತೇಳಿ ಕರಿತೀವಿ. ದೇ ಆರ್ ಯೂಸ್ಡ್ ಇನ್ ದ ಕಂಟಿನ್ಯೂಸ್, ಪ್ರೋಗ್ರೆಸಿವ್ ಅಂಡ್ ಪರ್ಫೆಕ್ಟ್ ಟೆನ್ಸ್. ಕಂಟಿನ್ಯೂಸ್, ಪ್ರೋಗ್ರೆಸಿವ್ ಅಥವಾ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಈ ರೀತಿಯಾದ ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ. ಲಿಂಕಿಂಗ್ ವರ್ಬ್ಸ್ ವರ್ಕ್ ಆಸ್ ಎ ಮೈನ್ ವರ್ಬ್ ಇನ್ ದ ಸೆಂಟೆನ್ಸ್. ಲಿಂಕಿಂಗ್ ವರ್ಬ್ ಗಳು ಮೈನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ ಸೆಂಟೆನ್ಸ್ ಅಲ್ಲಿ. ಬಟ್ ಆಕ್ಸಿಲರಿ ವರ್ಬ್ಸ್ ಹೆಲ್ಪ್ ಮೈನ್ ವರ್ಬ್ಸ್. ಇಲ್ಲಿ ಮೈನ್ ವರ್ಬ್ ಗಳಿಗೆ ಹೆಲ್ಪ್ ಮಾಡುತ್ತೆ ಆಕ್ಸಿಲರಿ ವರ್ಬ್ಸ್ ಗಳು. ಡೂ ಇಸ್ ಅನ್ ಆಕ್ಸಿಲರಿ ವರ್ಬ್ that is used to ask question, to express negation, to provide emphasis and more. ಇಲ್ಲಿ ನಾವು ಕ್ವಶನ್ ಅನ್ನ ಕೇಳಬೇಕಾದ್ರೆ ಅಥವಾ ನಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈ ರೀತಿಯಾದ ಆಕ್ಸಿಲರಿ ವರ್ಬ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಬೇರೆಯವ್ರಿಗೆ ಏನಾದ್ರೂ ಹೇಳ್ತಾ ಇರಬಹುದು ಅಥವಾ ಕೇಳ್ತಾ ಇರಬಹುದು, ಈ ರೀತಿಯಾದ ಸೆಂಟೆನ್ಸ್ ಅಲ್ಲಿ ನಾವು ಆಕ್ಸಿಲರಿ ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ. ಅಥವಾ ಆ ರೀತಿಯಾದ ಸೆಂಟೆನ್ಸ್ ಅಲ್ಲಿ ಯೂಸ್ ಆಗುವಂತಹ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಆಕ್ಸಿಲರಿ ವರ್ಬ್ಸ್ ಅಂತೇಳಿ ಕರಿಬಹುದು. ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು. ಅಲೆಕ್ಸ್ ಈಸ್ ಗೋಯಿಂಗ್ ಟು ಸ್ಕೂಲ್. ದೇ ಆರ್ ವಾಕಿಂಗ್ ಇನ್ ದ ಪಾರ್ಕ್. ಐ ಹ್ಯಾವ್ ಸೀನ್ ಎ ಮೂವಿ. ಡು ಯು ಡ್ರಿಂಕ್ ಟೀ? ಈ ರೀತಿಯಾದ ಕೆಲವೊಂದು ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಇಲ್ಲಿ ನೀವು ನೋಡಬಹುದು ಅಲೆಕ್ಸ್ ಈಸ್ ಗೋಯಿಂಗ್ ಟು ಸ್ಕೂಲ್. ಈಸ್ ಅನ್ನ ನಾವಿಲ್ಲಿ ವರ್ಬ್ ಅಂತೇಳಿ ಕರಿಬಹುದು. ಈಸ್ ವರ್ಬ್ ಆಗುತ್ತಂತ ನೀವು ಇಲ್ಲಿ ಥಿಂಕ್ ಮಾಡಬಹುದು. ಆದ್ರೆ ಈಸ್ ಅನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಯೂಸ್ ಮಾಡ್ತೀವಿ. ಅಲೆಕ್ಸ್ ಗೋಯಿಂಗ್ ಟು ಸ್ಕೂಲ್ ಅಂದಾಗ ಸೆಂಟೆನ್ಸ್ ಇಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಅಲೆಕ್ಸ್ ಈಸ್ ನಾವಿಲ್ಲಿ ಸೇರಿಸಿದಾಗ ಸೆಂಟೆನ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತು ಅರ್ಥ ಬರುತ್ತೆ. ಅದಕ್ಕೋಸ್ಕರ ಇವುಗಳನ್ನ ನಾವಿಲ್ಲಿ ಆಕ್ಸಿಲರಿ ವರ್ಬ್ಸ್ ಅಂತೇಳಿ ಕರಿತೀವಿ. ದೇ ಆರ್ ಅನ್ನ ನಾವಿಲ್ಲಿ ಆಕ್ಸಿಲರಿ ವರ್ಬ್ ಅಂತೇಳಿ ಕರಿಬಹುದು. ಈ ರೀತಿಯಾದ ಕೆಲವೊಂದು ಸೆಂಟೆನ್ಸ್ ಗಳನ್ನ ನೀವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ನೆಕ್ಸ್ಟ್ ವರ್ಬ್ ಇಲ್ಲಿ ಮಾಡೆಲ್ ವರ್ಬ್ಸ್. ಎ ಮಾಡೆಲ್ ವರ್ಬ್ ಇಸ್ ಎ ಕೈಂಡ್ ಆಫ್ ಆಕ್ಸಿಲರಿ ವರ್ಬ್. ಈ ಮಾಡೆಲ್ ವರ್ಬ್ ಗಳನ್ನು ಸಹ ನಾವಿಲ್ಲಿ ಆಕ್ಸಿಲರಿ ವರ್ಬ್ ಅಂತೇಳಿ ಕರಿಬಹುದು. ಇಟ್ ಅಸಿಸ್ಟ್ ದ ಮೈನ್ ವರ್ಬ್. ಮೈನ್ ವರ್ಬ್ ಗಳಿಗೆ ಅಸಿಸ್ಟ್ ಮಾಡುತ್ತೆ. ಟು ಇಂಡಿಕೇಟ್ ಪಾಸಿಬಿಲಿಟಿ, ಪೊಟೆನ್ಶಿಯಾಲಿಟಿ, ಎಬಿಲಿಟಿ ಅಂಡ್ ಪರ್ಮಿಷನ್ ಅಂಡ್ ಎಕ್ಸ್ಪೆಕ್ಟೇಷನ್ ಅಂಡ್ ಆಬ್ಲಿಗೇಷನ್. ಇಲ್ಲಿ ಮೈನ್ ವರ್ಬ್ ನ ಸಾಧ್ಯತೆ ಅಥವಾ ಸಾಮರ್ಥ್ಯ ಅಥವಾ ಕೆಲಸ ಆಗುತ್ತೆ, ಕೆಲಸ ಆಗೋದಿಲ್ಲ, ಈ ರೀತಿಯಾದವುಗಳನ್ನ ಸೂಚಿಸುವ ವರ್ಬ್ ಗಳಿಗೆ ನಾವಿಲ್ಲಿ ಮಾಡೆಲ್ ವರ್ಬ್ ಅಂತೇಳಿ ಕರಿತೀವಿ. ದ ಮಾಡೆಲ್ ವರ್ಬ್ಸ್ ಆರ್ ಕ್ಯಾನ್, ಕುಡ್, ಮಸ್ಟ್, ಮೇ, ಮೈಟ್, ಆಟ್ ಟು, ಶೆಲ್, ಶುಡ್, ವಿಲ್, ವುಡ್ ಇವುಗಳನ್ನ ನಾವಿಲ್ಲಿ ಮಾಡೆಲ್ ವರ್ಬ್ಸ್ ಅಂತೇಳಿ ಕರಿತೀವಿ. ಈ ವರ್ಬ್ ಗಳನ್ನ ನಾವಿಲ್ಲಿ ಇಂಗ್ಲಿಷ್ ಅನ್ನ ಯಾವ ರೀತಿಯಾಗಿ ಮಾತಾಡಬೇಕು, ಕ್ಯಾನ್ ನಾವಿಲ್ಲಿ ಎಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಕುಡ್, ಮೇ, ಮೈಟ್ ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಯಾವಾಗ ಯೂಸ್ ಮಾಡ್ತೀವಿ, ಏಕೆ ಯೂಸ್ ಮಾಡ್ತೀವಿ ಮತ್ತು ಹೇಗೆ ಯೂಸ್ ಮಾಡ್ಬೇಕಂತ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ನಾವಿಲ್ಲಿ ಗ್ರಾಮರ್ ಅನ್ನ ಕಲಿತಾ ಇರೋದ್ರಿಂದ ಇಲ್ಲಿ ನಾನು ಅವುಗಳ ಬಗ್ಗೆ ಡೀಟೇಲ್ ಆಗಿ ಹೇಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಾವು ಇಂಗ್ಲಿಷ್ ಅನ್ನ ಯಾವ ರೀತಿಯಾಗಿ ಮಾತಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ನಾವು ಇವುಗಳನ್ನ ನಾವಿಲ್ಲಿ ಮಾಡೆಲ್ ವರ್ಬ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡಬಹುದು. ಐ ಮೇ ವಾಂಟ್ ಟು ಟಾಕ್ ಟು ಯು ಅಗೈನ್. ಇಲ್ಲಿ ನಾನು ನಿಮ್ಮೊಂದಿಗೆ ಮತ್ತೆ ಮಾತನಾಡಲು ಬಯಸಬಹುದು ಅಥವಾ ನಾನು ನಿಮ್ಮೊಂದಿಗೆ ಮಾತನಾಡಬಹುದು, ನಾನು ಈ ಕೆಲಸವನ್ನು ಮಾಡಬಹುದು, ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬೇಕಾದ್ರೆ ಮೇ ಮಾಡೆಲ್ ವರ್ಬ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ದೇ ಮಸ್ಟ್ ಪ್ಲೇ ದೇರ್ ಬೆಸ್ಟ್ ಗೇಮ್ ಟು ವಿನ್. ಇಲ್ಲಿ ಮೇ, ಮೈಟ್, ಮಸ್ಟ್, ಶುಡ್, ಮಸ್ಟ್ ಪ್ಲೇ. ಇಲ್ಲಿ ಮಸ್ಟ್ ಪ್ಲೇ ಅಂದಾಗ ಕೆಲಸ ಮಾಡಲೇಬೇಕಾಗಿದೆ. ಶಿ ಶುಡ್ ಕಾಲ್ ಹಿಮ್. ಶುಡ್ ಅಂದಾಗ ಮಾಡಬೇಕು, ಮಸ್ಟ್ ಅಂದಾಗ ಮಾಡಲೇಬೇಕು, ಈ ರೀತಿಯಾಗಿ
ನಂತರ ಐ ವಿಲ್ ಗೋ ದೇರ್, ನಾನು ಹೋಗ್ಬೇಕು. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಮಾಡ್ಬೇಕಾದ್ರೆ ಈ ವರ್ಬ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನೀವಿಲ್ಲಿ ನೋಡಿರಬಹುದು. ಐ ಹ್ಯಾವ್ ಟು ಡೂ ಇಟ್, ಐ ಹ್ಯಾವ್ ಟು ಡೂ, ಐ ಕ್ಯಾನ್ ಡೂ ಇಟ್. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬೇಕಾದ್ರೆ ಮಾಡೆಲ್ ವರ್ಬ್ಸ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ವರ್ಬ್ ಇಲ್ಲಿ ರಿಫ್ಲೆಕ್ಸಿವ್ ವರ್ಬ್ when the subject and the object are the same in the verb. ಇಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಇಲ್ಲಿ ಒಂದೇ ಆಗಿದ್ದಾಗ ವರ್ಬ್ ರಿಫ್ಲೆಕ್ಟ್ಸ್ ಆನ್ ದ ಸಬ್ಜೆಕ್ಟ್, ದಟ್ ಈಸ್ ದ ರಿಫ್ಲೆಕ್ಸಿವ್ ವರ್ಬ್. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನ ಇಲ್ಲಿ ರಿಫ್ಲೆಕ್ಸ್ ಮಾಡ್ತಾ ಇದೆ ವರ್ಬ್, ಅಂದ್ರೆ ಅದರ ಪ್ರತಿಫಲವನ್ನ ತೋರಿಸ್ತಾ ಇದೆ. ಆಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಸೇಮ್ ಇದ್ದಾಗ ಕ್ರಿಯೆಯನ್ನ ಇಲ್ಲಿ ಸೂಚಿಸ್ತಾ ಇದೆ. ಯಾವ ರೀತಿಯಾದ ಕ್ರಿಯೆ ಇಲ್ಲಿ ನಡೀತಾ ಇದೆ ಅಂತ ಅದನ್ನ ನಾವಿಲ್ಲಿ ರಿಫ್ಲೆಕ್ಸಿವ್ ವರ್ಬ್ ಅಂತೇಳಿ ಕರಿತೀವಿ. These verbs are often used with reflexive pronouns like myself, himself, herself, itself. ಇವುಗಳನ್ನ ನಾವಿಲ್ಲಿ ರಿಫ್ಲೆಕ್ಸಿವ್ ವರ್ಬ್ ಅಂತೇಳಿ ಕರಿತೀವಿ. ರಿಫ್ಲೆಕ್ಸಿವ್ ಅಂದಾಗ ಅಂದ್ರೆ ಅದರ ಪ್ರತಿಫಲವನ್ನ ಇಲ್ಲಿ ತೋರಿಸ್ತಾ ಇರೋದು ಈ ರೀತಿಯಾದ ವರ್ಬ್ಗಳು. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ he had done it himself, ಅದನ್ನು ಅವರೇ ಮಾಡಿದ್ದಾರೆ. ಈ ರೀತಿಯಾಗಿ I will watch it myself, ಅದನ್ನು ನಾನೇ ನೋಡುತ್ತೇನೆ. I enjoyed myself last summer, ಕಳೆದ ಬೇಸಿಗೆಯನ್ನು ನಾನು ಆನಂದಿಸಿದೆ. ಶಿ ಹರ್ಟ್ ಹರ್ ಸೆಲ್ಫ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಲಾಸ್ಟ್ ವೀಕ್. ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ರಿಫ್ಲೆಕ್ಸಿವ್ ವರ್ಬ್ ಅಂತೇಳಿ ಕರಿತೀವಿ. ಯಾವುದೇ ಎಕ್ಸಾಂಪಲ್ ಅನ್ನ ನೀವಿಲ್ಲಿ ತಗೋಬಹುದು.